ನಾನು ಕಾಲೇಜಿನಲ್ಲಿ ಸೈನ್ಸ್ ಓದುತ್ತಿದ್ದೆ. ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ನನಗೆ ಒಳ್ಳೆಯ ಅಂಕಗಳು ಬರುತ್ತಿದ್ದವು. ಆದರೆ ಕೆಮಿಸ್ಟ್ರಿ ಮಾತ್ರ ನನಗೆ ತುಂಬಾ ಕಷ್ಟವಾಗುತ್ತಿತ್ತು. ಅದರಿಂದಾಗಿ ಅಪ್ಪ ಅಮ್ಮನಿಂದ ಎಷ್ಟೆಲ್ಲಾ ಬೈಸಿಕೊಂಡಿದ್ದೀನೋ ಲೆಕ್ಕವಿಲ್ಲ. ಒಂದು ದಿನ ನಮ್ಮ ಕಾಲೇಜಿನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅಲ್ಲಿ ನಮ್ಮ ಕೆಮಿಸ್ಟ್ರಿ ಸರ್ ಮನೋಜ್ ಸರ್ ನನ್ನ ಅಪ್ಪ ಅಮ್ಮನ ಜೊತೆ ಮಾತನಾಡಿ, ವಚನಗೆ ವಿಷಯ ಚೆನ್ನಾಗಿ ಅರ್ಥವಾಗುವುದಿಲ್ಲ, ಹಾಗಾಗಿ ನಾನು ಟ್ಯೂಷನ್ನಲ್ಲಿ ವಿಶೇಷವಾಗಿ ಕಲಿಸುತ್ತೇನೆ ಎಂದರು. ನನ್ನ ಅಪ್ಪ ಅಮ್ಮ ಕೂಡ ಒಪ್ಪಿಕೊಂಡು ನನ್ನನ್ನು ಅವರ ಟ್ಯೂಷನ್ಗೆ ಸೇರಿಸಿದರು. ಮನೋಜ್ ಸರ್ ಸುಮಾರು 30 ವರ್ಷ ವಯಸ್ಸು. ಮದುವೆಯಾಗಿ ಒಂದು ಮಗು ಇತ್ತು. ಅವರಲ್ಲೊಂದು ವಿಶೇಷ ಕಾನ್ಫಿಡೆನ್ಸ್ ಮತ್ತು ಕೈಂಡ್ನೆಸ್ ಇತ್ತು. ಆರಂಭದಲ್ಲಿ ನಾನು ಅವರೊಂದಿಗೆ ಮಾತನಾಡಲು ಸ್ವಲ್ಪ ಹೆದರಿದ್ದೆ. ಆದರೆ ಅವರ ನಡವಳಿಕೆ ನನ್ನ ಮನಸೂರೆಗೊಂಡಿತು. ಅವರು ಪಾಠವನ್ನು ತುಂಬಾ ಸುಲಭವಾಗಿ ಕಥೆಯಂತೆಯೇ ಹೇಳುತ್ತಿದ್ದರು. ನಿಧಾನವಾಗಿ ಅವರ ಕ್ಲಾಸ್ಗೆ ಹೋಗುವುದನ್ನು ನಾನು ಇಷ್ಟಪಡತೊಡಗಿದೆ. ಹೀಗೆ ದಿನಗಳು ಕಳೆಯುತ್ತಾ ನನಗೆ ಅವರ ಮೇಲೆ ಒಂದು ಅನಿಸಿಕೆ ಹುಟ್ಟಿತು. ಅವರು ನನ್ನನ್ನು ವಿಶೇಷವಾಗಿ ಗಮನಿಸುತ್ತಿದ್ದರು ಎಂಬ ಭಾವನೆ ನನಗೆ ಆಗುತ್ತಿತ್ತು. ಒಂದು ಭಾನುವಾರ ಸರ್ ನನ್ನ ಅಪ್ಪನಿಗೆ ಫೋನ್ ಮಾಡಿ, ಇಂದು ಒಂದು ಎಕ್ಸ್ಟ್ರಾ ಕ್ಲಾಸ್ ಇರುತ್ತದೆ, ವಚನ ಮಾತ್ರ ಬರಲಿ, ನಾನು ಅವಳಿಗೆ ವಿಶೇಷವಾಗಿ ಪಾಠ ಹೇಳಿಕೊಡುತ್ತೇನೆ ಎಂದು ಹೇಳಿದರು. ನನಗೆ ಹೋಗಬೇಕೆನ್ನಿಸಲಿಲ್ಲ, ಆದರೆ ಅಪ್ಪನ ಒತ್ತಾಯಕ್ಕೆ ಒಪ್ಪಿಕೊಂಡು ಹೋದೆ. ಆ ದಿನ ನಾನು ಸರಳ ಚೂಡಿ ಧರಿಸಿಕೊಂಡಿದ್ದೆ. ಅವರ ಮನೆಗೆ ಹೋದಾಗ ಬೇರೆ ಯಾರೂ ಇರಲಿಲ್ಲ. ನನ್ನ ಮನಸ್ಸಿಗೆ ಸ್ವಲ್ಪ ವಿಚಿತ್ರವಾಗಿತ್ತು, ಆದರೆ ಸರ್ ತುಂಬಾ ಸಾಮಾನ್ಯವಾಗಿ ವರ್ತಿಸಿದರು. ಅವರು ನನ್ನನ್ನು ಒಳಗೆ ಕರೆದು ಪಾಠ ಹೇಳಲು ಶುರುಮಾಡಿದರು. ಪಾಠ ಹೇಳುತ್ತಿದ್ದಾಗ ಅವರ ಕಣ್ಣಿನಲ್ಲಿ ಒಂದು ಆದರದ ಕಾಳಜಿ ಕಾಣಿಸುತ್ತಿತ್ತು. ಅವರು ನನ್ನ ಕಡೆ ತಿರುಗಿ, ವಚನ, ನಿನಗೆ ಓದಿನಲ್ಲಿ ಒತ್ತಡ ಹೆಚ್ಚು ಇದೆ ಅನ್ನಿಸುತ್ತಿದೆ, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಎಂದರು. ನಾನು ನಗುತ್ತಾ, ಹೌದು ಸರ್, ಕೆಲವೊಮ್ಮೆ ತುಂಬಾ ಟೆನ್ಷನ್ ಆಗುತ್ತದೆ ಎಂದೆ. ಅವರು ನನಗೆ ಹರ್ಬಲ್ ಟೀ ತಂದುಕೊಟ್ಟು, ಇದನ್ನು ಕುಡಿದರೆ ನಿನಗೆ ಚೇತರಿಕೆ ಸಿಗುತ್ತದೆ ಎಂದು ಹೇಳಿದರು. ಅವರ ಧ್ವನಿಯಲ್ಲಿದ್ದ ಪ್ರೀತಿ ನನ್ನ ಹೃದಯಕ್ಕೆ ತಟ್ಟಿತು. ಅಂದು ನಾವು ಪಾಠ ಬಿಟ್ಟು ನಮ್ಮ ಜೀವನದ ಕಥೆಗಳನ್ನೇ ಹಂಚಿಕೊಂಡೆವು. ಅವರು ತಮ್ಮ ಜೀವನದ ಕಷ್ಟಗಳನ್ನು ಹೇಳಿದಾಗ ನನ್ನ ಕಣ್ಣು ತುಂಬಿಬಿಟ್ಟಿತು. ನಾನು ಕೂಡ ನನ್ನ ಕನಸುಗಳ ಬಗ್ಗೆ ಅವರಿಗೆ ಹೇಳಿದೆ. ಆ ದಿನದ ಮಾತುಕತೆ ನಮ್ಮ ನಡುವಿನ ಅಂತರವನ್ನು ಕಡಿಮೆ ಮಾಡಿತು. ಅನೇಕ ದಿನಗಳು ಹೀಗೆ ಕಳೆಯುತ್ತಾ ನಮ್ಮ ನಡುವಿನ ಭಾವನೆಗಳು ಪ್ರೀತಿಯಾಗಿ ಮಾರ್ಪಟ್ಟವು. ಒಂದು ಸಂಜೆ ಕಾಲೇಜು ಗಾರ್ಡನ್ನಲ್ಲಿ ನಾವು ಮಾತುಕತೆ ಮಾಡುತ್ತಿದ್ದಾಗ ನಾನು ಧೈರ್ಯ ಮಾಡಿ ಕೇಳಿದೆ, ಸರ್, ನಿಮ್ಗೆ ನನ್ನ ಬಗ್ಗೆ ವಿಶೇಷ ಅನಿಸಿಕೆಯಿದೆ? ಅವರು ಸ್ವಲ್ಪ ನಗುತ್ತಾ, ವಚನ, ನಿನ್ನ ಮೇಲೆ ನನಗೆ ಕೇವಲ ವಿದ್ಯಾರ್ಥಿನಿ ಅನ್ನುವ ಭಾವನೆ ಮಾತ್ರವಲ್ಲ, ನಾನು ನಿನ್ನನ್ನು ತುಂಬಾ ಗೌರವಿಸುತ್ತೇನೆ, ನಿನ್ನ ಕನಸುಗಳನ್ನು ನನಸಾಗಿಸಲು ಸಹಾಯ ಮಾಡಬೇಕು ಅನ್ನಿಸುತ್ತದೆ ಎಂದರು. ಅವರ ಮಾತು ಕೇಳಿ ನನ್ನ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ನಾನು ತಕ್ಷಣ, ನಿಮ್ಮ ಮಾತು ನನ್ನಿಗೆ ತುಂಬಾ ಮುಖ್ಯ ಸರ್ ಎಂದೆ. ಅಂದು ನಾವು ಮೊದಲ ಬಾರಿಗೆ ಕೈ ಹಿಡಿದೆವು. ಆ ಕ್ಷಣದಲ್ಲೇ ನನಗೆ ತಿಳಿಯಿತು, ಇದು ಕೇವಲ ವಿದ್ಯಾರ್ಥಿ ಶಿಕ್ಷಕರ ಸಂಬಂಧವಲ್ಲ, ಇದು ನಿಜವಾದ ಪ್ರೀತಿ. ಕಾಲಕ್ರಮೇಣ ನನ್ನ ಕೆಮಿಸ್ಟ್ರಿ ವಿಷಯದಲ್ಲಿ ಮಾತ್ರವಲ್ಲ, ಜೀವನದಲ್ಲಿಯೂ ಸರ್ ನನ್ನ ಬಲವಾದ ಬೆಂಬಲ ಆಗಿದರು. ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತಂದುಕೊಂಡೆ. ಆ ಸಂತೋಷದ ಕ್ಷಣದಲ್ಲಿ ಅವರು ನನ್ನ ತಲೆಯ ಮೇಲೆ ಕೈಯಿಟ್ಟು, ನೀನು ನನ್ನ ಹೆಮ್ಮೆ, ವಚನ ಎಂದರು. ನನ್ನ ಕಣ್ಣಲ್ಲಿ ಕಣ್ಣೀರು, ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡಿತ್ತು. ಅಂದು ನನಗೆ ಒಂದು ಅರಿವು ಆಯಿತು, ಕೆಮಿಸ್ಟ್ರಿ ಕೇವಲ ವಿಷಯವಲ್ಲ, ಅದು ಹೃದಯಗಳ ನಡುವೆ ನಡೆಯುವ ಅದ್ಭುತ ಸಂಯೋಜನೆ.